ಪೆಬಲ್ಸ್ ಕನ್ನಡ. ಓಕೆ ಮಕ್ಕಳೇ, ನಾವಿವಾಗ ಇನ್ನೊಂದು ಮುಖ್ಯವಾದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನಾವು ಇವಾಗ ದಿನನಿತ್ಯದ ಚಟುವಟಿಕೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್, ನಮ್ಮ ಡೈಲಿ ರೊಟೀನ್ ಏನು ಅಂತ ತಿಳ್ಕೊಳ್ಳೋಣ. ನಾವು ಡೈಲಿ ಒಂದು ಆರ್ಡರ್ನ ಫಾಲೋ ಮಾಡಬೇಕು. ಅದೇ ಆರ್ಡರಲ್ಲಿ ನಮ್ಮ ಚಟುವಟಿಕೆಗಳು ಇರಬೇಕು. ನಾವು ಯಾವಾಗ ಏನೇನು ಮಾಡ್ತೀವಿ, ಯಾವ್ಯಾವ ಆರ್ಡರಲ್ಲಿ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ ಮಕ್ಕಳೇ. ಇವಾಗ ನಾವು ಓಕೆ, ನಾನಿವಾಗ ಒಂದೊಂದಾಗಿನೇ ತೋರಿಸಿ ಯಾವುದ್ರ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳ್ತೀನಿ. ನೀವು ಒಳ್ಳೆ ಮಕ್ಕಳು ಅಲ್ವಾ, ಅದೇ ಆರ್ಡರ್ನ ದಿನ ಕೂಡ ಫಾಲೋ ಮಾಡಬೇಕು. ಓಕೆನಾ? ಓಕೆ, ಇಲ್ಲಿ ನೋಡಿ ಮಕ್ಕಳೇ, ನಾವು ಬೆಳಗ್ಗೆ ಫಸ್ಟು ಎದ್ದೇಳ್ತೀವಿ. ಎದ್ದ ತಕ್ಷಣ ಏನು ಮಾಡ್ತೀವಿ? ಎದ್ದ ತಕ್ಷಣ ನಾವು ಮೊದಲು ಬ್ರಷ್ ಮಾಡಬೇಕು, ಅಂದರೆ ಹಲ್ಲು ಉಜ್ಜೋದು. ನಾವು ಫಸ್ಟು ಹಲ್ಲುಜ್ಜಬೇಕು. ಹಲ್ಲುಜ್ಜದೇ ಬೇರೆ ಕೆಲಸ ಮಾಡಬಾರ್ದು. ಓಕೆನಾ? ಫಸ್ಟ್ ಕೆಲಸ ಮಾಡೋದು ಎದ್ದ ತಕ್ಷಣ ಹಲ್ಲುಜ್ಜೋದು. ನಮ್ಮ ಮೊದಲನೇ ಚಟುವಟಿಕೆ ಹಲ್ಲುಜ್ಜೋದು. ಓಕೆನಾ? ಓಕೆ, ಹಲ್ಲುಜ್ಜಿದ ಮೇಲೆ ನಾವು ಏನು ಮಾಡಬೇಕು? ಹಲ್ಲುಜ್ಜಿದ ತಕ್ಷಣ ನಾವು ಸ್ನಾನ ಮಾಡಬೇಕು. ಓಕೆನಾ ಮಕ್ಕಳೇ? ಏನು ಮಾಡಬೇಕು? ಸ್ನಾನ ಮಾಡಬೇಕು. ನಾವು ಹಲ್ಲುಜ್ಜಿದ ಮೇಲೆ ಸ್ನಾನ ಮಾಡ್ತೀವಿ. ಇವಾಗ ಸ್ನಾನ ಮಾಡಿದಾದ್ಮೇಲೆ ಮುಂದಿನ ಚಟುವಟಿಕೆ ಏನು ಅದನ್ನು ನೋಡೋಣವಾ? ಸ್ನಾನ ಮಾಡಿದ ಮೇಲೆ ನಾವು ಇನ್ನೇನು ಮಾಡ್ತೀವಿ? ದೇವರಿಗೆ ಕೈ ಮುಗಿದು ಅದರ ನೆಕ್ಸ್ಟ್ ಮಾಡೋ ಕೆಲಸ ಏನು? ತಿಂಡಿ ತಿನ್ನೋದು. ಓಕೆ, ನಾವು ಇವಾಗ ಏನು ಮಾಡ್ತೀವಿ? ತಿಂಡಿ ತಿನ್ನೋದು, ಬ್ರೇಕ್ಫಾಸ್ಟ್ ತಿನ್ನೋದು. ಸ್ನಾನ ಮಾಡಿದ ಮೇಲೆ ಬ್ರೇಕ್ಫಾಸ್ಟ್ ತಿನ್ನೋ ಚಟುವಟಿಕೆ. ಓಕೆ, ಬ್ರೇಕ್ಫಾಸ್ಟ್ ತಿಂದಮೇಲೆ ಮತ್ತಿನ್ನೇನು? ಓಕೆ ಮಕ್ಕಳೇ, ನಾವು ತಿಂಡಿ ತಿಂದಮೇಲೆ ಇನ್ನೇನು ಮಾಡ್ತೀವಿ? ಮುಂದಿನ ಚಟುವಟಿಕೆ ನಾವು ಸ್ಕೂಲ್ಗೆ ಹೋಗ್ತೀವಿ. ಚೆನ್ನಾಗಿ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಸ್ಕೂಲ್ಗೆ ಹೋಗೋದು. ಓಕೆ, ನಮ್ಮದು ಇವಾಗ ಬೆಳಗಿನ ಚಟುವಟಿಕೆಗಳು ಗೊತ್ತಾಯಿತು. ಏನೇನೆಂದರೆ ಹಲ್ಲುಜ್ಜೋದು, ಅದ್ರ ನೆಕ್ಸ್ಟ್ ಸ್ನಾನ ಮಾಡೋದು, ಸ್ನಾನ ಮಾಡಿದ್ಮೇಲೆ ದೇವ್ರಿಗೆ ಕೈ ಮುಗಿದು ಆಮೇಲೆ ತಿಂಡಿ ತಿನ್ನೋದು, ತಿಂಡಿ ತಿಂದು ರೆಡಿಯಾಗಿ ಸ್ಕೂಲ್ಗೆ ಹೋಗೋದು. ಓಕೆ, ನಾವು ಇವಾಗ ಮಧ್ಯಾಹ್ನ ಹೊತ್ತು ಏನೇನು ಮಾಡ್ತೀವಿ ಅಂತ ತಿಳ್ಕೊಳ್ಳೋಣವಾ? ಮಧ್ಯಾಹ್ನ ನಾವು ಸ್ಕೂಲಲ್ಲಿರ್ತೀವಿ. ಸ್ಕೂಲಲ್ಲಿ ಏನೇನು ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಸ್ಕೂಲಲ್ಲಿ ನಾವು ಟೀಚರ್ ಪಾಠ ಮಾಡೋದನ್ನ ಕೇಳಿಸ್ಕೊತೀವಿ, ನಾವು ಕಲಿತೀವಿ, ಓದ್ತೀವಿ. ಮತ್ತು ಮಧ್ಯಾಹ್ನ ಸ್ಕೂಲ್ ಮುಗಿದ್ಮೇಲೆ ನಮಗೆ ಲಂಚ್ ಬ್ರೇಕ್ ಇರುತ್ತೆ, ಊಟ ಮಾಡ್ತೀವಿ. ಓಕೆನಾ? ಮಧ್ಯಾಹ್ನ ಊಟ ಮಾಡೋದು. ಓಕೆ ಮಕ್ಕಳೇ, ನಾವು ಸಂಜೆ ಹೊತ್ತು ಮಾಡುವಂಥ ಚಟುವಟಿಕೆಗಳು ಯಾವುವು, ಸಂಜೆ ಹೊತ್ತು ಮಾಡೋಂಥ ಆ್ಯಕ್ಟಿವಿಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಸಂಜೆ ಏನು? ನಾವು ಸ್ಕೂಲಿಂದ ಬಂದಿರ್ತೀವಿ. ಸ್ಕೂಲಿಂದ ಬಂದಮೇಲೆ ಸಂಜೆ ಮಾಡೋ ಕೆಲಸ ಏನು? ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಹೋಗ್ತೀವಿ, ಮನೇಲಿ ಅಜ್ಜಿ ತಾತ ಜೊತೆ ಆಟ ಆಡ್ತೀವಿ ಅಲ್ವಾ? ಓಕೆ, ನಾವು ಆಟ ಆಡಿದ ತಕ್ಷಣ ಏನು ಮಾಡ್ತೀವಿ? ನಾವು ಆಟ ಆಡಿ ಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ಬಂದಮೇಲೆ ಅಮ್ಮ ನಮಗೆ ಕಾಫಿ, ಟೀ ಅಥವಾ ಹಾಲು ಏನಾದರೂ ಕೊಡ್ತಾರೆ ಅಲ್ವಾ? ನಾವು ಟೀ ಕುಡಿತೀವಿ, ಕೊಟ್ಟಿರೋದನ್ನ ಹಾಲು ಏನಾದರೂ ಕುಡಿತೀವಿ. ಅದಾದಮೇಲೆ ಇನ್ನೇನು ಮಾಡ್ತೀವಿ ಮಕ್ಕಳೇ? ನಾವು ಸಂಜೆ ಹೊತ್ತು ಸ್ಕೂಲಲ್ಲಿ ಟೀಚರ್ಸ್ ನಿಮಗೆಲ್ಲ ಹೋಮ್ವರ್ಕ್ ಕೊಟ್ಟಿರ್ತಾರಲ್ವಾ? ಆ ಹೋಮ್ವರ್ಕ್ನ ನಾವು ಈವ್ನಿಂಗ್ ಅಂದರೆ ಸಂಜೆ ಹೊತ್ತು ಮಾಡ್ತೀವಲ್ವ, ಸಾಯಂಕಾಲ ಮಾಡುವಂಥ ಚಟುವಟಿಕೆ. ಓಕೆ, ಹೋಮ್ವರ್ಕ್ ಮುಗಿಸಿದ ಮೇಲೆ ಏನು ಮಾಡ್ತೀರಾ? ಹೋಮ್ವರ್ಕ್ ಮುಗಿದ್ಮೇಲೆ ನಾವು ರಾತ್ರಿಯಾಗಿ ಮಾಡುವಂಥ ಚಟುವಟಿಕೆಗಳು. ಓಕೆ, ರಾತ್ರಿ ಏನು ಮಾಡ್ತೀವಿ? ಚೆನ್ನಾಗಿ ಊಟ ಮಾಡ್ತೀವಿ ಅಲ್ವಾ? ಊಟ ಮಾಡಿದ ಮೇಲೆ ಏನು ಮಾಡ್ತೀವಿ? ಊಟ ಮಾಡಿದ ಮೇಲೆ ನಿದ್ದೆ ಮಾಡೋಕ್ಕೆ ಹೋಗ್ತೀವಿ ಅಲ್ವಾ? ಊಟ ಮಾಡಿ ರಾತ್ರಿ ನಿದ್ದೆ ಮಾಡ್ತೀವಿ. ಇವು ರಾತ್ರಿ ಚಟುವಟಿಕೆಗಳು. ಓಕೆ ಮಕ್ಕಳೇ, ನಾವು ಇವಾಗ ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಮಾಡುವಂಥ ದಿನನಿತ್ಯದ ಚಟುವಟಿಕೆಗಳ ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ಡೈಲಿ ರೂಟೀನ್ ಹೇಗಿರಬೇಕು. ನೀವೆಲ್ಲ ಒಳ್ಳೆ ಮಕ್ಕಳು ಅಲ್ವಾ? ಇದೇ ರೀತಿ ಫಾಲೋ ಮಾಡಬೇಕು. ಸುಮ್ಮನೆ ಅದು ಒಂದು ಈ ಥರ ಮಾಡಬಾರ್ದು. ಇದೇ ರೀತಿ ಇದೇ ಆರ್ಡರಲ್ಲಿ ಇರಬೇಕು. ಓಕೆನಾ? ಓಕೆ ಮಕ್ಕಳೇ, ನಾವು ಇವಾಗ ಬೆಳಗಿಂದ ರಾತ್ರಿ ಮಲಗೋವರೆಗೂ ನಾವು ಮಾಡುವಂಥ ದಿನನಿತ್ಯದ
ಚಟುವಟಿಕೆಗಳ ಬಗ್ಗೆ ಹೇಳ್ಕೊಟ್ನೆ ಅಲ್ವಾ ನಾನು ಇವಾಗ ನಿಮಗೆ. ನೀವು ಸರಿಯಾಗಿ ಕೇಳಿಸ್ಕೊಂಡು ಕಲ್ತಿದ್ದೀರೋ ಇಲ್ಲ ಅಂತ ಇವಾಗ ಒಂದು ಟೆಸ್ಟ್ ಮಾಡ್ತೀನಿ. ನಾನು ಒಂದೊಂದೇ ಆ್ಯಕ್ಟಿವಿಟಿ ತೋರಿಸ್ತೀನಿ, ಅದು ಯಾವುದು, ಆ ಚಟುವಟಿಕೆ ಹೆಸರೇನು, ಅದು ಏನು ನಡೀತಾ ಇದೆ ಅಲ್ಲಿ ಅಂತ ಹೇಳಬೇಕು. ಓಕೆನಾ ಮಕ್ಕಳೇ? ಇಲ್ಲಿ ನೋಡಿ, ಇದು ಯಾವುದು ಅಂತ ಹೇಳಬೇಕು. ಇವಾಗ ತೋರಿಸ್ತಾ ಇರೋ ಚಟುವಟಿಕೆ ಯಾವುದು ಅಂತ ಸರಿಯಾಗಿ ನೋಡಿ ಹೇಳ್ತೀರಾ ಅಲ್ವಾ? ಇಲ್ಲಿ ನೋಡಿ ಮಕ್ಕಳೇ, ಇದು ಯಾವುದು ಅಂತ ಹೇಳಿ. ಇಲ್ಲೇನು ಮಾಡ್ತಾ ಇದ್ದಾರೆ? ಗುಡ್. ಇದು ಸ್ನಾನ ಮಾಡೋ ಚಟುವಟಿಕೆ, ಸ್ನಾನ. ಓಕೆ, ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಅಲ್ಲೇನು ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಇಲ್ಲಿ ನೋಡಿ, ಇದು ಏನು ಅಂತ ಹೇಳಿ ಮಕ್ಕಳೇ. ಗುಡ್. ಇಲ್ಲಿ ಸ್ಕೂಲಲ್ಲಿದ್ದಾರೆ, ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಓಕೆ, ಇನ್ನೊಂದು ಚಟುವಟಿಕೆ, ಇದು ಯಾವುದು ಅಂತ ಹೇಳಿ. ಬೆಳಿಗ್ಗೆ ಎದ್ದ ತಕ್ಷಣ ಮಾಡುವಂಥ ಕೆಲಸ ಇದು ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್. ಇದು ಹಲ್ಲುಜ್ಜೋದು, ಬ್ರಷಿಂಗ್. ಓಕೆ, ಇನ್ನೊಂದು ತೋರಿಸ್ತೀನಿ, ಅದು ಯಾವುದು ಅಂತ ಹೇಳ್ತೀರಾ? ಇಲ್ಲಿ ನೋಡಿ, ಇದು ಏನು ಅಂತ ಹೇಳಿ ಮಕ್ಕಳೇ. ಗುಡ್. ಇದು ಸಾಯಂಕಾಲ ಟೀ ಕುಡಿಯೋ ಚಟುವಟಿಕೆ. ಓಕೆ, ಮುಂದಿನ ಯಾವುದು ಅಂತ ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, ಸರಿಯಾಗಿ ನೋಡಿ ಹೇಳಿ, ಇದು ಯಾವುದು ಅಂತ. ಗುಡ್. ಇದು ಹೋಮ್ವರ್ಕ್ ಮಾಡುವ ಚಟುವಟಿಕೆ. ಓಕೆ, ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಅಲ್ಲಿ ಯಾವ ಆ್ಯಕ್ಟಿವಿಟಿ ನಡೀತಾ ಇದೆ ಅಂತ ಹೇಳಬೇಕು. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಸರಿಯಾಗಿ ನೋಡಿ ಹೇಳಿ, ಇದು ಯಾವುದು ಅಂತ. ಇದು ಏನು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್. ಇದು ಮಧ್ಯಾಹ್ನ ಊಟ ಮಾಡೋ ಆ್ಯಕ್ಟಿವಿಟಿ. ಓಕೆ, ಇವಾಗ ಇನ್ನೊಂದು ತೋರಿಸ್ತೀನಿ, ಅದು ಕೂಡ ಏನು ಅಂತ ಹೇಳಬೇಕು. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಸರಿಯಾಗಿ ನೋಡಿ ಹೇಳಿ, ನಮ್ಗೆ ಇಷ್ಟ ಆಗುವಂಥ ಆ್ಯಕ್ಟಿವಿಟಿ ಇದು. ಗುಡ್. ಇದು ನಿದ್ದೆ ಮಾಡೋದು, ರಾತ್ರಿ ನಾವು ಕೊನೆಯದಾಗಿ ಮಾಡುವಂಥ ಆ್ಯಕ್ಟಿವಿಟಿ. ಓಕೆ ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲೇನು ನಡೀತಾ ಇದೆ ಹೇಳಿ ಮಕ್ಕಳೇ. ನಾವು ಸ್ಕೂಲಿಂದ ಬಂದ ತಕ್ಷಣ ಮಾಡುವಂಥ ಕೆಲಸ ಗೊತ್ತಾಯ್ತಾ ಮಕ್ಕಳೇ, ಇದು ಯಾವುದು ಅಂತ. ಗುಡ್. ಇದು ಆಟ ಆಡೋದು, ಈವ್ನಿಂಗ್ ಮಾಡುವಂಥ ಚಟುವಟಿಕೆ. ಓಕೆ, ಇನ್ನೊಂದು ತೋರಿಸ್ತೀನಿ, ಅದು ಯಾವುದು ಅಂತ ಹೇಳಬೇಕು. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಇದು ಯಾವುದು ಅಂತ ಹೇಳಿ. ನಾವು ಸ್ನಾನ ಮಾಡಿದ ತಕ್ಷಣ ಮಾಡುವಂಥ ಕೆಲಸ. ವೆರಿ ಗುಡ್. ಇದು ತಿಂಡಿ ತಿನ್ನೋದು, ಟಿಫನ್ ಮಾಡ್ತಾ ಇದ್ದಾರೆ. ಓಕೆ, ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಅದು ಯಾವುದು ಅಂತ ಹೇಳ್ತೀರಾ? ಇಲ್ಲಿ ನೋಡಿ, ಸರಿಯಾಗಿ ನೋಡಿ ಹೇಳಿ, ಇಲ್ಲೇನು ನಡೀತಾ ಇದೆ. ಗುಡ್. ಇದು ಡಿನ್ನರ್, ಇದು ರಾತ್ರಿ ಊಟ ಮಾಡುವಂಥ ಆ್ಯಕ್ಟಿವಿಟಿ. ಓಕೆ ಮಕ್ಕಳೇ, ನಮಗಿವಾಗ ದಿನನಿತ್ಯದ ಚಟುವಟಿಕೆಗಳು, ನಮ್ಮ ಡೈಲಿ ರೂಟೀನ್ ಬಗ್ಗೆ ಗೊತ್ತಾಯಿತು. ನೀವು ಕೂಡ ಯಾವ್ಯಾವ್ದು ಆ್ಯಕ್ಟಿವಿಟಿ ಏನು ಅಂತ ಸರಿಯಾಗಿ ನೋಡಿ ಉತ್ತರ ನೀಡಿದ್ದೀರಾ. ನಿಮಗೆಲ್ಲನೂ ನಮ್ಮ ಆ್ಯಕ್ಟಿವಿಟಿ ಬಗ್ಗೆ ಗೊತ್ತಾಯ್ತಲ್ವ ಮಕ್ಕಳೇ? ಪೆಬಲ್ಸ್ ಕನ್ನಡ